ವೀಕ್ಷಕರೇ, ಮದುವೆ ಆದ ನಂತರ ಇದೇ ಮೊದಲ ಬಾರಿಗೆ ತವರೂರಿಗೆ ಬಂದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ. ನಟಿ ರಶ್ಮಿಕಾ ಹಾಗೂ ಆಕ್ಟರ್ ವಿಜಯ್ ದೇವರಕೊಂಡ ಅವರು ಕೊಡಗಿಗೆ ಬಂದಿದ್ದಾರೆ. ಅಲ್ಲಿಯ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಅಲ್ಲಿಯೊಂದು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮಗಳಿಗೆ ತಂದೆಯಾದಂತಹ ಮದನ್ ಮಂದಣ್ಣ ಅವರು ಬಂಗಲೆಯೊಂದನ್ನು ರಶ್ಮಿಕಾ ಮಂದಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಅವರ ತಂದೆ ಹಾಗೂ ಫ್ಯಾಮಿಲಿಯ ಎಲ್ಲರೂ ಕೂಡ ಸೇರಿ ಕೊಡಗಿನಲ್ಲೇ ಒಂದು ಔತಣಕೂಟವನ್ನು ಮಾಡಿದ್ದರು. ಸ್ಯಾಂಡಲ್ವುಡ್ನಿಂದಲೇ ಬಣ್ಣದ ಬದುಕನ್ನು ಪ್ರಾರಂಭಿಸಿದ ರಶ್ಮಿಕಾ ಮಂದಣ್ಣ ಅವರು ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದು, ಇತ್ತೀಚೆಗಷ್ಟೇ ನಟ ದೇವರಕೊಂಡ ಅವರ ಜೊತೆಗೆ ಮದುವೆಯನ್ನು ಕೂಡ ಆಗಿದ್ದರು. ಇದೇ ಮೊದಲನ ಬಾರಿಗೆ ಪತಿ ವಿಜಯ್ ದೇವರಕೊಂಡ ಅವರ ಜೊತೆಗೆ ಕೊಡಗಿಗೆ ಆಗಮನಿಸಿದ್ದಾರೆ. ಇವರು ಕೊಡಗಿಗೆ ಬರಲು ಮುಖ್ಯ ಕಾರಣವೇನೆಂದರೆ ಇವರ ಹುಟ್ಟುಹಬ್ಬ ಅಂತಾನೆ ಹೇಳಬಹುದು. ಹಾಗೆಯೇ ತಂದೆ ಅವರಿಂದ ಬಂಗಲೆಯನ್ನು ಗಿಫ್ಟ್ ಆಗಿ ಪಡೆದಂತಹ ರಶ್ಮಿಕಾ ಮಂದಣ್ಣ ಅವರು ಫ್ಯಾಮಿಲಿಯವರ ಜೊತೆಗೆ ಸಿಂಪಲ್ ಆಗಿ ರಿಸೆಪ್ಷನ್ ಅನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.